ಮೊನ್ನೆಯಷ್ಟೇ ಕಂಪ್ಲೀಟ್ ಆದಂತಹ 19ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ 15 ವರ್ಷದ ಯುವ ಸೆನ್ಸೇಷನಲ್ ವೈಭವ್ ಸೂರ್ಯವಂಶಿ ಅದ್ಭುತ ಪ್ರದರ್ಶನ ನೀಡಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಸೀಸನ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ನಡೆಸಿ ಒಟ್ಟು 776 ರನ್ ಗಳಿಸಿದ ಈ ಯುವ ಆಟಗಾರ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟ್ಸ್ಮನ್ಗೆ ನೀಡಲಾಗುವ ಪ್ರತಿಷ್ಠಿತ ಆರೆಂಜ್ ಕ್ಯಾಪ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಕಳೆದ ಸೀಸನ್ನ ಮೆಗಾ ಹರಾಜ್ನಲ್ಲಿ ಕೇವಲ 1.10 ಕೋಟಿ ರೂಪಾಯಿಗಳಿಗೆ ರಾಜಸ್ಥಾನ ರಾಯಲ್ಸ್ ತಂಡದ ಪಾಲಾಗಿದ್ದ ಸೂರ್ಯವಂಶಿ ಫ್ರಾಂಚೈಸಿಗೆ ಅತ್ಯಂತ ಲಾಭದಾಯಕ ಆಟಗಾರನಾಗಿ ಮೂಡಿಬಂದಿದ್ದಾರೆ. ಈ ವರ್ಷವೂ ಅವರ ರಿಟೈನರ್ ಮೊತ್ತ ಅಷ್ಟೇ ಇದ್ದರೂ ಸಹ ಸೀಸನ್ನಾದ್ಯಂತ ಅವರು ನೀಡಿದ ಸದಾ ಸ್ಥಿರ ಹಾಗೂ ಅತ್ಯುತ್ತಮ ಪ್ರದರ್ಶನಗಳಿಂದಾಗಿ ಅವರ ನಿಜವಾದ ಗಳಿಕೆ ಮತ್ತು ಗೌರವ ಇದಕ್ಕಿಂತ ಅತ್ಯಧಿಕವಾಗಿದೆ ಎಂದು ಹೇಳಬಹುದು. ರಾಜಸ್ಥಾನ ರಾಯಲ್ಸ್ ತಂಡ ಐಪಿಎಲ್ ಫೈನಲ್ಸ್ ತಲುಪಲು ವಿಫಲವಾದ ಹೊರತಾಗಿಯೂ ವೈಭವ್ ಸೂರ್ಯವಂಶಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದ ವೇಳೆ ಉಪಸ್ಥಿತರಿದ್ದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ 2ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸೂರ್ಯವಂಶಿ ಅವರನ್ನ ವೇದಿಕೆಗೆ ಆಹ್ವಾನಿಸಿ ಈ ಸೀಸನ್ನ ಅತ್ಯಂತ ಅಮೂಲ್ಯ ಆಟಗಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಭವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವೈಭವ್ ಅವರು ಕೇವಲ ಒಂದು ಪ್ರಶಸ್ತಿಗೆ ತೃಪ್ತಿ ಪಡೆದ ಇನ್ನು ಹಲವು ಪ್ರಮುಖ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡ್ರು. ಈ ಎಲ್ಲಾ ಗೌರವಗಳ ಜೊತೆಗೆ ಆಯಾ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಮೊತ್ತದ ನಗದು ಬಹುಮಾನಗಳು ಸಹ ಅವರ ಮುಡಿಗೇರಿದೆ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ 15 ಲಕ್ಷ ರು, ಆರೆಂಜ್ ಕ್ಯಾಪ್ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು 10 ಲಕ್ಷ ರು, ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ 10 ಲಕ್ಷ ರೂಪಾಯಿ, ಜೊತೆಗೆ ಟಾಟಾ ಸಿಯೆರಾ ಕಾರು, ಸೂಪರ್ ಸಿಕ್ಸರ್ಸ್ ಆಫ್ ದಿ ಸೀಸನ್ 10 ಲಕ್ಷ ರೂಪಾಯಿ, 72 ಸಿಕ್ಸರ್ಗಳನ್ನ ಬಾರಿಸಿದ್ದಕ್ಕಾಗಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ 10 ಲಕ್ಷ ರೂಪಾಯಿ, ರಾಜಸ್ಥಾನ ರಾಯಲ್ಸ್ ತಂಡದ ವಾರ್ಷಿಕ ರಿಟೈನರ್ ಮೊತ್ತವಾದ 1.10 ಕೋಟಿ ರೂಪಾಯಿ ಹಾಗೂ ವಿವಿಧ ಪ್ರಶಸ್ತಿಗಳ ನಗದು ಬಹುಮಾನಗಳ ಜೊತೆಗೆ ವೈಭವ್ ಸೂರ್ಯವಂಶಿ ಅವರು ಆಡಿದ ಪ್ರತಿಯೊಂದು ಆಟದಲ್ಲೂ ಪಂದ್ಯದಲ್ಲೂ 7.5 ಲಕ್ಷ ರೂಪಾಯಿ ಪಂದ್ಯದ ಸಂಭಾವನೆಯನ್ನ ಪಡೆದಿದ್ದಾರೆ. ಈ ಸೀಸನ್ನಲ್ಲಿ ಅವರು ರಾಜಸ್ಥಾನ ತಂಡದ ಪರ ಒಟ್ಟು 16 ಪಂದ್ಯಗಳನ್ನು ಆಡಿದ್ದು ಆ ಮೂಲಕ ಕೇವಲ ಪಂದ್ಯದ ಸಂಭಾವನೆಯಿಂದಲೇ ಬರೋಬ್ಬರಿ 1.20 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದಾರೆ. ಇದಲ್ಲದೆ ಈ ಯುವ ಆಟಗಾರ ಪಂದ್ಯ ಶ್ರೇಷ್ಠ ಮತ್ತು ಪಂದ್ಯದ ದಿನದ ಅತ್ಯುತ್ತಮ ಪ್ರದರ್ಶನಗಳಿಗಾಗಿ ನೀಡಲಾಗುವ ಇತರ ಪ್ರಶಸ್ತಿಗಳ ಮೂಲಕವೂ ನಗದು ಬಹುಮಾನಗಳನ್ನು ಬಾಚಿಕೊಂಡಿದ್ದಾರೆ. ತಮ್ಮ ಭರ್ಜರಿ ಬ್ಯಾಟಿಂಗ್ ಅಭಿಯಾನದ ಅವಧಿಯಲ್ಲಿ ಅವರು ಹಲವು ಬಾರಿ ಪಡೆದ ಎಲೆಕ್ಟ್ರಿಕ್ ಸ್ಟ್ರೈಕರ್ ಆಫ್ ದಿ ಮ್ಯಾಚ್ ಅಥವಾ ಮೋಸ್ಟ್ ಸಿಕ್ಸರ್ಸ್ ಆಫ್ ದಿ ಮ್ಯಾಚ್ ನಂತಹ ವೈಯಕ್ತಿಕ ಪಂದ್ಯದ ಗೌರವಗಳಿಗಾಗಿ ತಲಾ 1 ಲಕ್ಷ ರೂಪಾಯಿಗಳನ್ನು ಗಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಐಪಿಎಲ್ 2026 ಸೀಸನ್ನಿಂದ ಅವರ ಒಟ್ಟು ಗಳಿಕೆಯು 2.50 ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕವಾಗಿದೆ.